ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. 2023ರ 74ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಈ ಕೆಳಗಿನ ಯಾವ ರಾಜ್ಯದ ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಅಂತ ಏನು ಕರಿತೇವೆ, ಸೊ ಯಾವ ರಾಜ್ಯದ ಟ್ಯಾಬ್ಲೋ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಆಪ್ಷನ್ 2 ಕರ್ನಾಟಕ, ಉತ್ತರಾಖಂಡ್ ಅಥವಾ ಉತ್ತರ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 4 ಉತ್ತರಾಖಂಡ್ ರಾಜ್ಯಕ್ಕೆ ಈ ವರ್ಷದ ಅಂದರೆ 2023ರ ಗಣರಾಜ್ಯೋತ್ಸವ ಪರೇಡ್ನ ಟ್ಯಾಬ್ಲೋಗೆ ಪ್ರಥಮ ಬಹುಮಾನವನ್ನು ನೀಡಲಾಗಿದೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೀವು ಹಿಂಟನ್ನು ಪಡೆದುಕೊಳ್ಳಬಹುದಾಗಿತ್ತು. ಸೊ ಇಮೇಜ್ನಲ್ಲಿ ಕಾಣುವ ಪ್ರಕಾರ ಈ ಉತ್ತರಾಖಂಡದಲ್ಲಿರುವಂತಹ ಪ್ರಸಿದ್ಧ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮತ್ತು ಆ ಒಂದು ಉತ್ತರಾಖಂಡದಲ್ಲಿರುವಂತಹ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳನ್ನು ಪ್ರದರ್ಶಿಸುವಂತಹ ಒಂದು ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಈ ಒಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ತೋರಿಸಿದ್ದಂತಹ ಒಂದು ಕಾರಣಕ್ಕಾಗಿ ಈ ಉತ್ತರಾಖಂಡ್ ರಾಜ್ಯಕ್ಕೆ ಈ ಟ್ಯಾಬ್ಲೋಗೆ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಸೊ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಪ್ರಸಿದ್ಧ ಏಟಿ ಕೊಪ್ಪಕ ಆಟಿಕೆಗಳನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ತಯಾರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. GI ಟ್ಯಾಗನ್ನು ಪಡೆದುಕೊಂಡಂತಹ ಈ ಏಟಿ ಕೊಪ್ಪಕ ಆಟಿಕೆಗಳನ್ನು ಯಾವ ರಾಜ್ಯದಲ್ಲಿ ತಯಾರಿಸಲಾಗುತ್ತೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಕರ್ನಾಟಕ ಅಂತ ಇದ್ದು ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸರಿಯಾದ ಆನ್ಸರನ್ನು ಮತ್ತು ಈ ಏಟಿ ಕೊಪ್ಪಕ ಆಟಿಕೆಗಳ ಕುರಿತಾದಂತಹ ಕೆಲವೊಂದು ವಿಶೇಷತೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂಸ್ಥೆಯಿಂದ ಸ್ವದೇಶಿ ನಿರ್ಮಿತವಾದಂತಹ ಪ್ರಿಪೇಯ್ಡ್ ಕಾರ್ಡ್ ರೂಪೇ ಅನ್ನುವ ಈ ಒಂದು ಪ್ರಿಪೇಯ್ಡ್ ಕಾರ್ಡನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ರೂಪೇ ಕಾರ್ಡ್ ಅಂತ ನೀವೆಲ್ಲ ನೋಡಿರ್ಬೋದು. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡನ್ನಾಗಿ ಈ ರೂಪೇ ಕಾರ್ಡನ್ನು ಉಪಯೋಗಿಸಲಾಗುತ್ತೆ. ಸೊ ಇದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 RBI, ಆಪ್ಷನ್ 2 NPCI, ಆಪ್ಷನ್ 3 ಭಾರತೀಯ ಪೋಸ್ಟ್, ಆಪ್ಷನ್ 4 ICICI ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅನ್ನುವ ಸಂಸ್ಥೆಯಿಂದ ಈ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಡೆಬಿಟ್ ಕಾರ್ಡ್ ರೂಪೇ ಅನ್ನುವ ಕಾರ್ಡನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸದ್ಯಕ್ಕೆ ದೇಶದಾದ್ಯಂತ ಸಾಕಷ್ಟು ಗ್ರಾಹಕರಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಂತಹ ಈ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಮತ್ತು ಮುಖ್ಯವಾಗಿ NPCI ಅನ್ನುವ ಸಂಸ್ಥೆಯಿಂದ ಡೆವಲಪ್ ಮಾಡಲಾದಂತಹ ಈ ರೂಪೇ ಕಾರ್ಡ್ ಫಾರೆಕ್ಸ್ ಕಾರ್ಡನ್ನು ಕೂಡ ಡೆವಲಪ್ ಮಾಡುವಂತಹ ಒಂದು ಉದ್ದೇಶವನ್ನು ನಿರ್ಧಾರ ಮಾಡಲಾಗಿದೆ. ಅಂದರೆ ವಿದೇಶದಲ್ಲೂ ಕೂಡ ಈ ಒಂದು ರೂಪೇ ಕಾರ್ಡನ್ನು ಬಳಸುವಂತಹ ಒಂದು ಅವಕಾಶಗಳನ್ನು ನೀಡುವಂತಹ ಉದ್ದೇಶದಿಂದ ರೂಪೇ ಫಾರೆಕ್ಸ್ ಕಾರ್ಡನ್ನು ಡೆವಲಪ್ ಮಾಡುವಂತೆ ಈ ಒಂದು ಪರ್ಮಿಷನನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಇತರ ಬ್ಯಾಂಕುಗಳಿಗೆ ನೀಡಲಾಗಿದೆ ಪರ್ಮಿಷನನ್ನು ಅಂತ ಕಾಂಟೆಕ್ಸ್ಟ್ನಲ್ಲಿ ಅಥವಾ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ರೂಪೇ ಕಾರ್ಡ್ ನ್ಯೂಸ್ನಲ್ಲಿರುವುದರಿಂದ ಸಾಮಾನ್ಯವಾಗಿ ನೀವು ಬಳಸುವಂತಹ ಈ ಒಂದು ವೀಸಾ ಆಗಿರ್ಬೋದು, ಮಿಸ್ಟ್ರೋ ಆಗಿರ್ಬೋದು, ಮಾಸ್ಟರ್ ಕಾರ್ಡ್ ಆಗಿರ್ಬೋದು, ಇದೇ ರೀತಿಯಾದಂತಹ ಒಂದು ಪೇಮೆಂಟ್ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಕಾರ್ಡ್ ರೂಪೇ ಕಾರ್ಡ್ ಆಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಭಾರತದ ದೇಶೀಯ ಕಂಪನಿಯಾದಂತಹ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅನ್ನುವ ಈ ಒಂದು ಸಂಸ್ಥೆಯಿಂದ ಈ ರೂಪೇ ಕಾರ್ಡನ್ನು ಮುಖ್ಯವಾಗಿ ಓಪನ್ ಲೂಪ್ ಮತ್ತು ಮಲ್ಟಿಲ್ಯಾಟ್ರಲ್ ಪಾವತಿ ವ್ಯವಸ್ಥೆ ಅಥವಾ ಪೇಮೆಂಟ್ ಸಿಸ್ಟಮನ್ನು ಹೊಂದುವಂಥ ಉದ್ದೇಶದಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ದೂರದೃಷ್ಟಿಯ ಒಂದು ಉದ್ದೇಶವನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಈ ಒಂದು ರೂಪೇ ಕಾರ್ಡನ್ನು ಡೆವಲಪ್ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಭಾರತೀಯ ಬ್ಯಾಂಕ್ಗಳು
ಮತ್ತು ಇತರ ಹಣಕಾಸು ಸಂಸ್ಥೆಗಳಿಂದ ಎಲೆಕ್ಟ್ರಾನಿಕ್ ಪಾವತಿಯನ್ನು ಸಕ್ರಿಯಗೊಳಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ರುಪೇ ಕಾರ್ಡ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಸೊ ಇದರ ಮುಖ್ಯ ಪ್ರಯೋಜನಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ ರುಪೇ ಕಾರ್ಡ್ ಮುಖ್ಯವಾಗಿ ಕಡಿಮೆ ವೆಚ್ಚವನ್ನು ಮತ್ತು ಕೈಗೆಟುಕುವಿಕೆಯನ್ನು ಸಫಲಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸೊ ದೇಶೀಯವಾಗಿ ಡೆವಲಪ್ ಮಾಡಿರುವಂತಹ ಕಾರಣಕ್ಕಾಗಿ ಪ್ರತಿ ಟ್ರಾನ್ಸಾಕ್ಷನ್ಗೆ ಅಥವಾ ಪ್ರತಿ ವಹಿವಾಟಿಗೆ ಕಡಿಮೆ ವೆಚ್ಚದ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಈ ರುಪೇ ಕಾರ್ಡ್ ಹೊಂದಿದೆ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ತಿಳಿಸಿದ ಹಾಗೆ ಈ ವಿದೇಶಿ ಮೂಲದಿಂದ ಡೆವಲಪ್ ಮಾಡಲಾದಂತಹ ವೀಸಾ ಕಾರ್ಡ್ ಆಗಿರ್ಬೋದು, ಮಿಸ್ಟ್ರೋ ಕಾರ್ಡ್ ಆಗಿರ್ಬೋದು, ಮಾಸ್ಟರ್ ಕಾರ್ಡ್ ಆಗಿರ್ಬೋದು, ಇವೆಲ್ಲ ಡೆಬಿಟ್ ಕಾರ್ಡ್ಗಳ ಹೆಸರುಗಳು ಅಥವಾ ಕಂಪನಿಗಳ ಒಂದು ಹೆಸರಾಗಿವೆ. ಸೊ ಈ ಒಂದು ವಿದೇಶದಿಂದ ಡೆವಲಪ್ ಮಾಡಲಾದಂತಹ ಈ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸೋದ್ರಿಂದ ಪ್ರತಿ ಟ್ರಾನ್ಸಾಕ್ಷನ್ನಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಬ್ಯಾಂಕ್ಗಳಿಂದ ಮತ್ತು ಈ ಒಂದು ಆಪ್ರೇಟರ್ಗಳಿಂದ ಕೆಲವೊಂದಿಷ್ಟು ಹಣವನ್ನು ಅಥವಾ ಒಂದು ಚಾರ್ಜಸ್ಗಳನ್ನು ಕಟ್ ಮಾಡಲಾಗುತ್ತೆ ಅಥವಾ ಅದನ್ನು ಡಿಡಕ್ಟ್ ಮಾಡಲಾಗುತ್ತೆ. ಸೊ ಇದೇ ರೀತಿಯಾದಂತಹ ಕಡಿಮೆ ವಹಿವಾಟಿನಲ್ಲಿ, ಅಂದರೆ ಈ ಒಂದು ವಹಿವಾಟಿನ ಮೂಲಕ ಖರ್ಚಾಗುವಂತಹ ವೆಚ್ಚದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಸೆಟಲ್ಮೆಂಟ್ಗಳನ್ನು ಅಥವಾ ಪೇಮೆಂಟ್ ಸೆಟಲ್ಮೆಂಟ್ಗಳನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಭಾರತದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ರುಪೇ ಕಾರ್ಡ್ ಹೊಂದಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಡ್ಗಳ ಬಳಕೆಯನ್ನು ಕೂಡ ಹೆಚ್ಚಿಸುವಂತೆ ಗ್ರಾಹಕರಿಗೆ ಇದು ಪ್ರೋತ್ಸಾಹವನ್ನು ನೀಡುತ್ತದೆ. ಯಾಕಂದರೆ ಕಡಿಮೆ ಖರ್ಚಿನ ಕಾರ್ಡ್ಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ರುಪೇ ಕಾರ್ಡ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ ಅಥವಾ ಒಂದು ಬೇಡಿಕೆ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಅದೇ ರೀತಿಯಾಗಿ ದೇಶೀಯವಾಗಿ ಅಂದರೆ ಭಾರತದ ಗ್ರಾಹಕರಿಗೆ ಮತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ಸೂಕ್ತವಾಗಿ ಒಂದು ಸೂಟೇಬಲ್ ಆದಂತಹ ಕಸ್ಟಮೈಸ್ ಮಾಡಲಾದಂತಹ ಉತ್ಪನ್ನವಾಗಿ ಈ ಮುಖ್ಯವಾಗಿ ಈ ಸರ್ವಿಸ್ ಇಂಡಸ್ಟ್ರಿಗಳಿಗೆ, ಅಂದರೆ ಈ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಏನು ಕರಿತೇವೆ, ಇದನ್ನು ಕೂಡ ಸರ್ವಿಸ್ ಸೆಕ್ಟರ್ನಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಈ ಒಂದು ಸೇವಾ ಕೊಡುಗೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಬದ್ಧವಾದಂತಹ ಒಂದು ಕಾರ್ಡ್ ರುಪೇ ಕಾರ್ಡ್ ಆಗಿ ಗುರುತಿಸಿಕೊಳ್ಳುತ್ತದೆ. ಮತ್ತು ಭಾರತೀಯ ಗ್ರಾಹಕರಿಗೆ ಸಂಬಂಧಿಸಿದಂತಹ ಮಾಹಿತಿ, ಮುಖ್ಯವಾಗಿ ಈ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ರುಪೇ ಕಾರ್ಡ್ನಿಂದ ಆಗುವಂತಹ ಎಲ್ಲ ವಹಿವಾಟುಗಳ ಒಂದು ಟ್ರಾನ್ಸಾಕ್ಷನ್ಗಳ ಡೇಟಾವನ್ನು ಭಾರತದಲ್ಲೇ ರಕ್ಷಿಸಿಡಲು ಅಥವಾ ಆ ವಹಿವಾಟಿನ ಮಾಹಿತಿಯನ್ನು ಭಾರತದಲ್ಲೇ ರೆಕಾರ್ಡ್ ಮಾಡಿ ಇರುವಂತಹ ಡೇಟಾ ಕಲೆಕ್ಷನ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈ ರುಪೇ ಕಾರ್ಡ್ನ ಡೆವಲಪ್ ಮಾಡಿದಂತಹ NPCI ಸಂಸ್ಥೆಯಿಂದ ಮಾಡಲಾಗಿದೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು ವೀಸಾ ಆಗಿರ್ಬೋದು ಅಥವಾ ವಿದೇಶಿ ಕಂಪನಿಗಳಿಂದ ಡೆವಲಪ್ ಮಾಡಲಾದಂತಹ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವುದರಿಂದ ಅದರ ಒಂದು ಟ್ರಾನ್ಸಾಕ್ಷನ್ ಮಾಹಿತಿ ಬೇರೆ ದೇಶದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಭಾರತದ ಗ್ರಾಹಕರ ಒಂದು ಪ್ರೈವಸಿಯನ್ನು ಅಥವಾ ಅವರ ಒಂದು ಟ್ರಾನ್ಸಾಕ್ಷನ್ ಮಾಹಿತಿಗಳನ್ನು ದೇಶದಲ್ಲೇ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಈ NPCI ಡೆವಲಪ್ ಮಾಡಿದಂತಹ ರುಪೇ ಕಾರ್ಡ್ ಮಾಡಿಕೊಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ರುಪೇ ಕಾರ್ಡ್. ಇನ್ನು ಈ ಒಂದು ಕಾರ್ಡನ್ನು ಡೆವಲಪ್ ಮಾಡಿದಂತಹ NPCI ಅನ್ನುವ ಸಂಸ್ಥೆ ಅಥವಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯಿಂದ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. 2007 ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಆ್ಯಕ್ಟ್, ಈ ಒಂದು ಕಾಯ್ದೆಯ ಅಡಿಯಲ್ಲಿ ಡೆವಲಪ್ ಮಾಡಲಾದಂತಹ ಅಥವಾ ಸ್ಥಾಪನೆ ಮಾಡಲಾದಂತಹ ಒಂದು ಸಂಸ್ಥೆ NPCI ಆಗಿದೆ. ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ 2008 ಆಗಿದೆ. ಭಾರತದ ರಿಸರ್ವ್ ಬ್ಯಾಂಕ್ನ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ನ ವಹಿವಾಟಿನಿಂದ ಅಥವಾ ಒಂದು ಸಹಯೋಗದಿಂದ 2008ರಲ್ಲಿ ಈ NPCI ಅನ್ನುವ ಸಂಸ್ಥೆಯಿಂದ ಮುಖ್ಯವಾಗಿ ಭಾರತದಾದ್ಯಂತ ನಡೆಯುವಂತಹ ಈ ಪಾವತಿ ಮತ್ತು ಸೆಟಲ್ಮೆಂಟ್ಗಳಿಗೆ ಅಥವಾ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟಂತಹ ಇನ್ಫ್ರಾಸ್ಟ್ರಕ್ಚರನ್ನು ಅಥವಾ ಮೂಲ ಸೌಕರ್ಯವನ್ನು ಡೆವಲಪ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು NPCI ಅನ್ನುವ ಸಂಸ್ಥೆಯನ್ನು 2008ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಇದರ ಫುಲ್ ಫಾರ್ಮನ್ನು ಕೂಡ ನೆನಪಿಟ್ಕೊಳ್ಳಿ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮತ್ತು 2008ರಲ್ಲಿ ಈ ಒಂದು ಸಂಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು. ಈ ಒಂದು ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದಂತಹ ಭಾರತದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಡೆಬಿಟ್ ಕಾರ್ಡ್ ಯಾವುದು ಅಂತಂದರೆ ರುಪೇ ಕಾರ್ಡ್ ಆಗಿದೆ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 2010, ಆಪ್ಷನ್ 2 2012, ಆಪ್ಷನ್ 3 2015 ಅಥವಾ ಆಪ್ಷನ್ 4 2018 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 2015ನೇ ಇಸವಿಯಲ್ಲಿ ಮುಖ್ಯವಾಗಿ ಈ ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ನೀರಾವರಿಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ಮಾಡಿಕೊಡಲು ಉದ್ದೇಶವನ್ನು ಇಟ್ಕೊಂಡು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ
ಸಿಂಚಾಯಿ ಯೋಜನಾ ಅಥವಾ PMKSY ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಅಂದರೆ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ನ್ಯೂಸನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಜಾರ್ಖಂಡ್ ರಾಜ್ಯದಲ್ಲಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ ಪ್ರಾರಂಭವಾದಂತಹ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತಂದರೆ ಪ್ರತಿ ಹನಿಗೆ ಹೆಚ್ಚಿನ ಬೆಳೆ ಅನ್ನುವ ಒಂದು ಯೋಜನೆಯ ಫಲಾನುಭವಿಗಳನ್ನು ಸಾಕಷ್ಟು ಆಧಾರ್ ಕಾರ್ಡ್ಗಳನ್ನು ಬಳಸಿ ದುರುಪಯೋಗ ಪಡಿಸಿಕೊಂಡು ಈ ಒಂದು ಯೋಜನೆಯ ಫಲಾನುಭವಿಗಳನ್ನು ಒಂದು ಬೆನಿಫಿಟ್ಸ್ಗಳನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಸೊ ಇದರ ಒಂದು ದುರುಪಯೋಗದ ಬಗ್ಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಭಾರತದಲ್ಲಿ ಈ ಕೃಷಿ ಉತ್ಪಾದಕತೆಯನ್ನು, ಈ ಪ್ರೊಡಕ್ಟಿವಿಟಿ ಅಂತ ಏನು ಕರಿತೇವೆ, ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ದೇಶದಲ್ಲಿ ಇರುವಂತಹ ಮುಖ್ಯವಾಗಿ ಸಂಪನ್ಮೂಲಗಳ ಉತ್ತಮ ಬಳಕೆಗಳನ್ನು ಖಚಿತಪಡಿಸಿಕೊಳ್ಳುವಂತಹ ಉದ್ದೇಶವನ್ನು ಸಾಕಾರ ಮಾಡಿಕೊಳ್ಳುವಂತಹ ಒಂದು ಕಾರಣಕ್ಕಾಗಿ 2015ರಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದರ ಕೆಲವೊಂದಿಷ್ಟು ಪ್ರಮುಖ ಉದ್ದೇಶಗಳನ್ನು ತಿಳ್ಕೊಳ್ಳೋದಾದರೆ, ಫೀಲ್ಡ್ ಲೆವೆಲಲ್ಲಿ ಈ ಇರಿಗೇಷನ್ಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮತ್ತು ಕನ್ವರ್ಜೆನ್ಸ್ ಮಾಡುವ ಅಥವಾ ಒಮ್ಮುಖಗೊಳಿಸುವಂತಹ ಒಂದು ಉದ್ದೇಶದಿಂದ ಮತ್ತು ಈ ಭಾರತದಾದ್ಯಂತ ಇರುವಂತಹ ನೀರಾವರಿಯ ಸಾಗುವಳಿ ಪ್ರದೇಶವನ್ನು ವಿಸ್ತರಣೆ ಮಾಡುವುದು ಮತ್ತು ವ್ಯರ್ಥವಾದಂತಹ ನೀರಿನ ಪೋಲಾಗುವುದನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಮತ್ತು ನೀರಿನ ಬಳಕೆಯ ಒಂದು ಎಫಿಷಿಯನ್ಸಿಯನ್ನು, ದಕ್ಷತೆಯನ್ನು ಉತ್ತಮಪಡಿಸುವಂತಹ, ಸುಧಾರಿಸುವಂತಹ ಒಂದು ಉದ್ದೇಶದಿಂದ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಅಷ್ಟೇ ಅಲ್ಲದೆ ಈ ನೀರಾವರಿ ಮತ್ತು ನೀರಿನ ಉಳಿತಾಯದ ಕುರಿತಾದಂತಹ ತಂತ್ರಜ್ಞಾನವನ್ನು ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಕೂಡ ಈ ಪ್ರತಿ ಹನಿಗೆ ಹೆಚ್ಚು ಬೆಳೆ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವ ಯೋಜನೆಯ ಅಡಿಯಲ್ಲಿ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಇದರಲ್ಲಿ ಪ್ರಮುಖವಾದಂತಹ 2 ಕಂಪೋನೆಂಟ್ಸ್ಗಳು ಅಂದರೆ ಘಟಕಗಳನ್ನು ಈ ಒಂದು ಯೋಜನೆ ಒಳಗೊಂಡಿದ್ದು, ಇದರಲ್ಲಿ ಮುಖ್ಯವಾಗಿ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಅಂದರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ, ಅದೇ ರೀತಿಯಾಗಿ ಹರ್ ಖೇತ್ ಕೋ ಪಾನಿ ಅನ್ನುವಂತಂದರೆ ಈ ಒಂದು ನೀರಾವರಿ ಪ್ರದೇಶವನ್ನು ಸಾಗುವಳಿ ಮಾಡುವಂತಹ ಪ್ರದೇಶವನ್ನು, ಅದರ ವ್ಯಾಪ್ತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಹರ್ ಖೇತ್ ಕೋ ಪಾನಿ ಅನ್ನುವ ಒಂದು ಕಂಪೋನೆಂಟನ್ನು ಕೂಡ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹೊಂದಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಂದರೆ ಈ ಕೃಷಿಯ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಕ ಯೋಜನೆಯಾದಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಅದೇ ರೀತಿಯಾಗಿ ಇದರ ದುರುಪಯೋಗವನ್ನು ಕೂಡ ಇತ್ತೀಚೆಗೆ ಜಾರ್ಖಂಡ್ ರಾಜ್ಯದಲ್ಲಿ ಮಾಡಲಾಗಿದೆ ಜನರಿಂದ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕೆಳಗಿನ ಯಾವ ಕ್ಷಿಪಣಿಯನ್ನು ಇತ್ತೀಚೆಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ DRDO ಅನ್ನುವ ಸಂಸ್ಥೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ಮಿಸೈಲ್ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಅಗ್ನಿ 6, ಆಪ್ಷನ್ 2 ತ್ರಿಶೂಲ್, ಆಪ್ಷನ್ 3 ಅಗ್ನಿ ಪ್ರೈಮ್ ಅಥವಾ ಆಪ್ಷನ್ 4 ನಾಗ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಅಗ್ನಿ ಪ್ರೈಮ್ ಅನ್ನುವ ಒಂದು ಕ್ಷಿಪಣಿಯನ್ನು ಇತ್ತೀಚೆಗೆ DRDO ಸಂಸ್ಥೆಯಿಂದ ಯಶಸ್ವಿಯಾಗಿ ಟ್ರಯಲ್ ಲಾಂಚನ್ನು ಕಂಪ್ಲೀಟ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಹೊಸ ತಲೆಮಾರಿನ ಅಥವಾ ಈ ನ್ಯೂ ಜನ್ರೇಷನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದಂತಹ ಅಗ್ನಿ ಪ್ರೈಮನ್ನು ಇತ್ತೀಚೆಗೆ DRDO ಸಂಸ್ಥೆಯಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಲಾಂಚ್ ಮಾಡಲಾಯಿತು ಅಥವಾ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಅಗ್ನಿ ಪ್ರೈಮ್ ಅನ್ನುವ ಕ್ಷಿಪಣಿಯ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಈ ಅಗ್ನಿ ಪ್ರೈಮ್ ಮಿಸೈಲ್ ಒಂದು ಬಲವನ್ನು ಹೆಚ್ಚಿಸಲಿದೆ ಅಂತ ಕೂಡ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ DRDO ಅನ್ನುವ ಸಂಸ್ಥೆಯಿಂದ ಈ ಒಂದು ಅಗ್ನಿ ಪ್ರೈಮ್ ಮಿಸೈಲನ್ನು ಡೆವಲಪ್ ಮಾಡಲಾಗಿದ್ದು, ಇದು ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿ ಗುರುತಿಸಿಕೊಳ್ಳುತ್ತೆ ಅಥವಾ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿ ಭಾರತದಾದ್ಯಂತ ಅಥವಾ ಈ ಒಂದು ಸಂಸ್ಥೆಯ ಮೂಲಕ ಗುರುತಿಸಿಕೊಳ್ಳುತ್ತೆ. ಸೊ ಸುಮಾರು ಅಲ್ಪ ಶ್ರೇಣಿಯ ಅಂತಂದರೆ ಸುಮಾರು 1000 ಕಿಲೋಮೀಟರ್ನಿಂದ 1500 ಕಿಲೋಮೀಟರ್ ವ್ಯಾಪ್ತಿಯ ಒಂದು ರೇಂಜನ್ನು ಈ ಒಂದು ಕ್ಷಿಪಣಿ ಹೊಂದಿದ್ದು, ಅಂದರೆ
ಈಗ ಲಾಂಚ್ ಮಾಡಿದ ಸ್ಥಳದಿಂದ ಸುಮಾರು 1000ದಿಂದ 1500 ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಗುರಿಗಳನ್ನು ಭೇದಿಸುವಂತಹ ಒಂದು ಸಾಮರ್ಥ್ಯ ಈ ಅಗ್ನಿ ಪ್ರೈಮ್ ಅನ್ನುವ ಕ್ಷಿಪಣಿ ಹೊಂದಿದೆ. ಅದೇ ರೀತಿಯಾಗಿ ಸುಮಾರು 1000 ಕಿಲೋಗ್ರಾಮ್ಗಳಷ್ಟು ಅಂದರೆ 1 ಟನ್ನಷ್ಟು ಪೇಲೋಡನ್ನು ಅಥವಾ ವಾರ್ ಹೆಡ್ ಅಂತ ಏನು ಕರಿತೇವೆ, ಸಿಡಿತಲೆಗಳನ್ನು, ಪರಮಾಣು ಸಿಡಿತಲೆಗಳನ್ನು ಕೂಡ ಹೊತ್ತೊಯ್ದು ಬ್ಲಾಸ್ಟ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಈ ಅಗ್ನಿ ಪ್ರೈಮ್ ಅನ್ನುವ ಕ್ಷಿಪಣಿ ಹೊಂದಿದೆ ಅಂತ DRDO ದಿಂದ ಒಂದು ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಸಾಕಷ್ಟು ಅತ್ಯಾಧುನಿಕವಾದಂತಹ ಪ್ರೊಪಲ್ಷನ್ ಸಿಸ್ಟಮ್ಗಳು, ಸಂಯೋಜಿತ ರಾಕೆಟ್ ಮೋಟಾರ್ ಕೇಸಿಂಗ್ಗಳು, ಸುಧಾರಿತ ನ್ಯಾವಿಗೇಷನ್ ಸಿಸ್ಟಮ್ ಮತ್ತು ಈ ಗೈಡೆಡ್ ವ್ಯವಸ್ಥೆಗಳನ್ನು, ಮಾರ್ಗದರ್ಶನ ವ್ಯವಸ್ಥೆಗಳನ್ನು ಈ ಒಂದು ಅಗ್ನಿ ಪ್ರೈಮ್ ಕ್ಷಿಪಣಿಯಲ್ಲಿ ಅಳವಡಿಸಲಾಗಿದ್ದು ಸಾಕಷ್ಟು ನೆಕ್ಸ್ಟ್ ಜನರೇಷನ್ ಅಥವಾ ನೆಕ್ಸ್ಟ್ ತಲೆಮಾರಿನ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ನೀವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರ್ತೀರಾ ಅಥವಾ ಓದ್ತಾ ಇರ್ತೀರಾ. ಅದು ಏನು ಅಂತ ಕ್ಲಿಯರ್ ಆಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಯಾವ ರೀತಿಯಾಗಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ತಿಳ್ಕೊಳ್ಳೋದಾದರೆ, ಯಾವುದೇ ಒಂದು ಪ್ರದೇಶದಿಂದ ಈ ಒಂದು ಮಿಸೈಲನ್ನು ಲಾಂಚ್ ಮಾಡಿದಂತಹ ಸಂದರ್ಭದಲ್ಲಿ ಅದು ವಾತಾವರಣದಿಂದ ಹೊರಗೆ ಹೋಗಿ ಅಲ್ಲಿನ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು, ಅಂದರೆ ಆ ಒಂದು ಮಿಸೈಲ್ನಿಂದ ಸಿಡಿತೆಲೆಗಳನ್ನು ಬೇರ್ಪಡಿಸಿಕೊಂಡು ನಿಖರವಾದಂತಹ ಒಂದು ಪ್ರದೇಶಕ್ಕೆ ಅಥವಾ ಪೂರ್ವ ನಿರ್ಧಾರಿತವಾದಂತಹ ಗುರಿಯತ್ತ ಇದು ಬ್ಲಾಸ್ಟ್ ಆಗುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಹೀಗಾಗಿ ಈ ಒಂದು ರೇಂಜ್ ಏನಿರುತ್ತೆ ಇದನ್ನು ಸಾಮಾನ್ಯವಾಗಿ ಈ ಒಂದು ಮಿಸೈಲ್ನ ರೇಂಜ್ ಅಂತ ಗುರುತಿಸಿಕೊಳ್ಳಲಾಗುತ್ತೆ. ಸೊ ಈಗ ಸದ್ಯಕ್ಕೆ ಈ ಅಗ್ನಿ ಪ್ರೈಮ್ ಮಿಸೈಲ್ನ ರೇಂಜ್ ಎಷ್ಟು ಅಂತಂದರೆ 1000ದಿಂದ 1500 ಕಿಲೋಮೀಟರ್ಗಳಷ್ಟು ದೂರದ ಒಂದು ಗುರಿಯನ್ನು ಭೇದಿಸುವಂತಹ ಒಂದು ಸಾಮರ್ಥ್ಯವನ್ನು ಅಗ್ನಿ ಪ್ರೈಮ್ ಮಿಸೈಲ್ ಹೊಂದಿದೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ಒಂದು ಲಾಂಚ್ ಮಾಡಿದಂತಹ ಸ್ಥಳದಿಂದ ವಾತಾವರಣದ ಹೊರಗಡೆ ಹೋಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು, ಅಂತಂದರೆ ಈ ಸಿಡಿತೆಲೆಗಳನ್ನು ಬೇರ್ಪಡಿಸಿಕೊಂಡು ಅದರಲ್ಲಿ ಕೂಡ ಪೂರ್ವ ನಿರ್ಧರಿತವಾದಂತಹ ಒಂದು ಗುರಿಗಳನ್ನು ಸೆಟ್ ಮಾಡಲಾಗಿರುತ್ತೆ. ಸೊ ಆ ಒಂದು ಪ್ರದೇಶಕ್ಕೆ ಹೋಗಿ ಸಿಡಿಯುವಂತಹ ಒಂದು ಕೆಪಾಸಿಟಿಯನ್ನು, ಸಾಮರ್ಥ್ಯವನ್ನು ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೊಂದಿರುತ್ತವೆ. ಸೊ ಸ್ವಯಂ ನಿರ್ದೇಶಿತವಾದಂತಹ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯಾಗಿರ್ಬೋದು ಮತ್ತು ಸಾಂಪ್ರದಾಯಿಕ ಪರಮಾಣು ಯುದ್ಧ ಸಾಮಗ್ರಿಗಳನ್ನು ಕೂಡ ಸಾಗಿಸುವಂತಹ ಒಂದು ಸಾಮರ್ಥ್ಯವನ್ನು ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೊಂದಿರುತ್ತವೆ. ಸಾಮಾನ್ಯವಾಗಿ ದೇಶದಲ್ಲಿರುವಂತಹ ವಿಮಾನಗಳು, ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ಭೂಮಿಯಿಂದ ಕೂಡ ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಉಡಾವಣೆ ಮಾಡುವಂತಹ ಸಾಮರ್ಥ್ಯವನ್ನು ಭಾರತದಲ್ಲಿ ಡೆವಲಪ್ ಮಾಡಲಾಗಿದೆ. ಸೊ ಈ ಅಗ್ನಿ ಸಿರೀಸ್ನಲ್ಲಿ ಲಾಂಚ್ ಮಾಡಲಾದಂತಹ ಒಂದು ಲೇಟೆಸ್ಟ್ ಆದಂತಹ ಕ್ಷಿಪಣಿ ಅಗ್ನಿ ಪ್ರೈಮ್ ಕ್ಷಿಪಣಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ಭಾರತದಲ್ಲಿ ಡೆವಲಪ್ ಮಾಡಲಾದಂತಹ ಈ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಅಗ್ನಿ 1 ಮಿಸೈಲ್ನ ಒಂದು ರೇಂಜ್ ಮತ್ತು ಪೇಲೋಡ್, ಎಷ್ಟು ತೂಕದ ಒಂದು ಪೇಲೋಡನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಹೊಂದಿದೆ ಅಂತ ಈ ಒಂದು ಅಗ್ನಿ ಸಿರೀಸ್ನ ಮಿಸೈಲ್ಗಳ ಕುರಿತಾದಂಥ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಅಗ್ನಿ 1 ಮಿಸೈಲ್ ಆಲ್ರೆಡಿ ನೀವು ಓದಿರ್ತೀರಿ, 2009ರಲ್ಲಿ ಇದನ್ನು ಕಮಿಷನ್ ಮಾಡಲಾಗಿತ್ತು. ಸೊ ಇದು ಸುಮಾರು 1000 ಕಿಲೋಗ್ರಾಮ್ಗಳಷ್ಟು ತೂಕವನ್ನು, ಸಿಡಿತಲೆಗಳನ್ನು ಹೊತ್ತೊಯ್ದು 700ರಿಂದ 1200 ಕಿಲೋಮೀಟರ್ಗಳಷ್ಟು ದೂರದ ಗುರಿಗಳನ್ನು ಭೇದಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನಂತರ ಅಗ್ನಿ 2 ಮಿಸೈಲ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇದನ್ನು ಆ ಒಂದು ಪ್ರಾಜೆಕ್ಟ್ನಲ್ಲಿ ಡೆವಲಪ್ ಮಾಡಲಾಗಿದ್ದು 820ರಿಂದ 2000 kgಗಳಷ್ಟು ತೂಕದ ಸಿಡಿತಲೆಗಳನ್ನು 2000ದಿಂದ 3500 ಕಿಲೋಮೀಟರ್ಗಳಷ್ಟು ದೂರದ ಗುರಿಗಳನ್ನು ಭೇದಿಸುವಂತಹ ಒಂದು ಸಾಮರ್ಥ್ಯವನ್ನು ಅಗ್ನಿ 2 ಮಿಸೈಲ್ ಹೊಂದಿದೆ. ಅದೇ ರೀತಿಯಾಗಿ ಅಗ್ನಿ 3 ಮಿಸೈಲ್ ಇದು 2500 ತೂಕದ ಪೇಲೋಡ್ಗಳನ್ನು ಹೊತ್ತೊಯ್ದು 3000ದಿಂದ 5000 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಸಾಗುವಂತಹ ಒಂದು ರೇಂಜನ್ನು ಹೊಂದಿದೆ. ನಂತರ ಅಗ್ನಿ 4 ಮಿಸೈಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸುಮಾರು 800ರಿಂದ 1000 ಕಿಲೋಗ್ರಾಮ್ಗಳಷ್ಟು ತೂಕವನ್ನು ಹೊತ್ತೊಯ್ದು 3500ದಿಂದ 4000 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಸಾಗುವಂತಹ ಒಂದು ವ್ಯವಸ್ಥೆಯನ್ನು ಅಗ್ನಿ 4 ಮಿಸೈಲ್ ಹೊಂದಿದೆ. ಅದೇ ರೀತಿಯಾಗಿ ಅಗ್ನಿ 5 ಮಿಸೈಲ್ನ ಒಂದು ರೇಂಜನ್ನು ತಿಳ್ಕೊಳ್ಳೋದಾದರೆ ಪೇಲೋಡ್ 1500 ಮತ್ತು ಇದರ ರೇಂಜ್ ನೋಡಿ 7000ದಿಂದ 8000 ಕಿಲೋಮೀಟರ್ಗಳಷ್ಟು ರೇಂಜನ್ನು ಈ ಅಗ್ನಿ 5 ಮಿಸೈಲ್ ಹೊಂದಿದೆ. ಸೊ ಇತ್ತೀಚೆಗೆ ಲಾಂಚ್ ಮಾಡಲಾದಂತಹ ಅಗ್ನಿ ಪಿ ಅಥವಾ ಅಗ್ನಿ ಪ್ರೈಮ್ ಮಿಸೈಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ 1000ರಿಂದ 1500 ಅಥವಾ 2000 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಈ ಒಂದು 1000 ಕಿಲೋಗ್ರಾಮ್ಗಳಷ್ಟು ಅಂದರೆ 1 ಟನ್ನಷ್ಟು ಈ ಪೇಲೋಡ್ಗಳನ್ನು, ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ದು
ಬ್ಲಾಸ್ಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅಗ್ನಿ ಪ್ರೈಮ್ ಮಿಸೈಲ್ ಹೊಂದಿದೆ. ಸೊ ಇದರ ಸದ್ಯಕ್ಕೆ ಇದನ್ನು ಕಮಿಷನ್ ಮಾಡಲಾಗಿಲ್ಲ, ಸದ್ಯಕ್ಕೆ ಇದನ್ನು ಟ್ರಯಲ್ ಆಗಿ ಈ ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡಲಾಗಿದೆ DRDOದಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಇದೇ ಒಂದು ಸಿರೀಸ್ನ ಮುಂದಿನ ಒಂದು ದಿನಗಳಲ್ಲಿ ಲಾಂಚ್ ಮಾಡಲು ಪ್ಲ್ಯಾನ್ ಮಾಡಲಾದಂತಹ ಒಂದು ಯೋಜನೆ ಅಗ್ನಿ 6 ಮಿಸೈಲ್ ಆಗಿದ್ದು, ಇದರ ಒಂದು ರೇಂಜನ್ನು ನೋಡಿ ಸುಮಾರು 3000 ಕಿಲೋಗ್ರಾಮ್ಗಳಷ್ಟು ಪೇಲೋಡ್ಗಳನ್ನು ಹೊತ್ತೊಯ್ದು 11,000ದಿಂದ 12,000 ಕಿಲೋಮೀಟರ್ಗಳಷ್ಟು ರೇಂಜ್ವರೆಗೆ ಗುರಿಯನ್ನು ಭೇದಿಸುವಂತಹ ಒಂದು ಸಾಮರ್ಥ್ಯವನ್ನು ಈ ಅಗ್ನಿ 5 ಮಿಸೈಲ್ ಹೊಂದಿದೆ. ಸೊ ಸದ್ಯಕ್ಕೆ ಇದರ ಒಂದು ವೇಟ್ ಅಥವಾ ಇವನ್ ಕಮಿಷನ್ ಮಾಡಲಾಗಿಲ್ಲ, ಇದು ಪ್ಲ್ಯಾನಿಂಗ್ ಹಂತದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಈ ಅಗ್ನಿ ಮಿಸೈಲ್ಗೆ ಒಂದು ಭಾರತದ ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ರೂವಾರಿಯಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ನಾವು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಾಮರ್ಥ್ಯವನ್ನು ಭಾರತ ಪಡೆಯುವುದರಲ್ಲಿ ಮುಖ್ಯವಾದಂತಹ ನೇತೃತ್ವವನ್ನು ವಹಿಸಿದಂತಹ ಅಬ್ದುಲ್ ಕಲಾಂ ಅವರನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೆನೆಸುವಂತಹ ಒಂದು ಅವಕಾಶವನ್ನು ನಾವು ಪಡೆದುಕೊಂಡಿದ್ದೇವೆ. ಸೊ ಅದೇ ರೀತಿಯಾಗಿ ಈ ಒಂದು ಇಮೇಜ್ನಲ್ಲಿ ಇದರ ರೇಂಜ್ಗಳ ಒಂದು ಅಂದಾಜನ್ನು ನೀವು ಗುರುತಿಸಬಹುದಾಗಿದೆ. ಅಗ್ನಿ 2 ಮಿಸೈಲ್ ಸುಮಾರು ಭಾರತ ಮತ್ತು ಭಾರತದ ಉಪಖಂಡಗಳ ರಾಷ್ಟ್ರಗಳವರೆಗೆ ಒಂದು ರೇಂಜನ್ನು ಹೊಂದಿದ್ದು, ಚೀನಾದ ಕಂಪ್ಲೀಟ್ ಆದಂತಹ ಒಂದು ಏರಿಯಾಗಳನ್ನು ಕವರ್ ಮಾಡುವಂತಹ ಸಾಮರ್ಥ್ಯವನ್ನು ಅಗ್ನಿ 2 ಮಿಸೈಲ್ ಹೊಂದಿದ್ರೆ, ಅಗ್ನಿ 3 ಮಿಸೈಲ್ ಬಗ್ಗೆ ನೋಡೋದಾದರೆ ಈ ಏಷ್ಯಾ ಖಂಡವನ್ನು ಕವರ್ ಮಾಡುವಂತಹ ಈ ಒಂದು ರೇಂಜ್ ಈ ಅಗ್ನಿ 3 ಮಿಸೈಲ್ ಹೊಂದಿದೆ. ಅದೇ ರೀತಿಯಾಗಿ ಅಗ್ನಿ 5 ಮಿಸೈಲ್ನ ಒಂದು ರೇಂಜನ್ನು ನೋಡೋದಾದರೆ, ವ್ಯಾಪ್ತಿಯನ್ನು ನೋಡೋದಾದರೆ ಸಂಪೂರ್ಣವಾದಂತಹ ರಷ್ಯಾ ದೇಶವನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಅದೇ ರೀತಿಯಾಗಿ ಈ ಪೂರ್ವ ಆಫ್ರಿಕಾ ಖಂಡವನ್ನು ಕೂಡ ಅಗ್ನಿ 5 ಮಿಸೈಲ್ ಕವರ್ ಮಾಡುತ್ತೆ. ಅದೇ ರೀತಿಯಾಗಿ ಅರ್ಧದಷ್ಟು ಯುರೋಪ್ ಖಂಡವನ್ನು ಕೂಡ, ಅಂದರೆ ಅರ್ಧದಷ್ಟು ಯುರೋಪ್ ಖಂಡದವರೆಗೆ ಸಾಗುವಂತಹ ಒಂದು ಸಾಮರ್ಥ್ಯವನ್ನು ಅಗ್ನಿ 5 ಮಿಸೈಲ್ ಹೊಂದಿದೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ವೃದ್ಧಿಸುವಂಥ ನಿಟ್ಟಿನಲ್ಲಿ DRDOದಿಂದ ಅಗ್ನಿ 6 ಮಿಸೈಲನ್ನು ಕೂಡ ಡೆವಲಪ್ ಮಾಡುವಂತಹ ನಿರ್ಧಾರವನ್ನು ಅಥವಾ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ನಾವು ಈ ಒಂದು ಇಮೇಜ್ನಲ್ಲಿ ಅಥವಾ ಈ ಒಂದು ಟೇಬಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಉತ್ತರಾಖಂಡ್, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ತ್ರಿಪುರಾ ಅಥವಾ ಆಪ್ಷನ್ 4 ಮೇಘಾಲಯ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 2 ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಗುರುತಿಸಬಹುದಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಅಸ್ಸಾಂನ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದ್ದಂತಹ ಮಾವುತರಿಂದ ಈ ಅಪರೂಪದ ಮತ್ತು ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಸಿಹಿ ನೀರಿನ ಆಮೆಯನ್ನು ಸೆರೆ ಹಿಡಿದು ಅದನ್ನು ಕನ್ಸ್ಯೂಮ್ ಮಾಡಲಾಗಿದೆ ಅಥವಾ ಅದನ್ನು ತಿನ್ನಲಾಗಿದೆ ಅಂತ ಈ ಒಂದು ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಆಮೆಯನ್ನು ಕೊಂದಂತಹ ಮಾವುತರಿಗೆ ಈ ಸೆರೆಯನ್ನು ಅಂದರೆ ಬಂಧಿಸಲಾಗಿದೆ ಅಂತ ಕೂಡ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ನ್ಯೂಸ್ಗಿಂತ ಇಂಪಾರ್ಟೆಂಟ್ ಆದಂತಹ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಿಕೊಂಡಂತಹ ಅಸ್ಸಾಂ ರಾಜ್ಯದ ಈ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಇರುವಂತಹ ಒಂದು ಕೊಂಬಿನ ಭಾರತೀಯ ಗೆಂಡಾಮೃಗಕ್ಕೆ ಹೆಸರುವಾಸಿಯಾಗಿದೆ. ವಿಶ್ವದಲ್ಲಿ ಕಂಡುಬರುವಂತಹ ಪ್ರತಿ ಮೂರನೇ 2 ಭಾಗದಷ್ಟು ಈ ಒಂದು ಕೊಂಬಿನ ಗೆಂಡಾಮೃಗದ ಸಂಖ್ಯೆಯನ್ನು ಹೊಂದಿದಂತಹ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಗುರುತಿಸಿಕೊಳ್ಳುತ್ತದೆ. ಸೊ ಇದರ ಒಂದು ಸಸ್ಯವರ್ಗವನ್ನು ನೋಡೋದಾದರೆ ಸಾಮಾನ್ಯವಾಗಿ ಆರ್ದ್ರ ಮೆಕ್ಕಲು ಹುಲ್ಲುಗಾವಲನ್ನು, ಅರೆ ನಿತ್ಯ ಹರಿದ್ವರ್ಣದ ಕಾಡುಗಳ ಮರಗಳನ್ನು, ಉಷ್ಣವಲಯದ ತೇವಾಂಶವುಳ್ಳಂತಹ ಎಲೆಯುದುರುವ ಕಾಡುಗಳ ಒಂದು ವೈವಿಧ್ಯಮಯವಾದಂತಹ ಮಿಶ್ರಣವನ್ನು ಈ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ. ಸೊ ಇಲ್ಲಿ ಬೆಳೆಯುವಂತಹ ವಿಶೇಷವಾದಂತಹ ದಟ್ಟವಾದಂತಹ ಹುಲ್ಲು, ಎತ್ತರದ ಈ ಆನೆ ಹುಲ್ಲು ಅಥವಾ ಎಲಿಫೆಂಟ್ ಗ್ರಾಸ್ ಅಂತ ಕರೆಸಿಕೊಳ್ಳುವಂತಹ ಒಂದು ಪ್ರದೇಶ ಕೂಡ, ಜೌಗು ಪ್ರದೇಶ ಕೂಡ ಈ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಸೊ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ವಿಶೇಷ ಪ್ರಾಣಿಗಳನ್ನು ನೋಡೋದಾದರೆ, ಆಗಲೇ ತಿಳಿಸಿದ ಹಾಗೆ ಭಾರತೀಯ ಒಂದು ಕೊಂಬಿನ ಗೆಂಡಾಮೃಗ, ಚಿರತೆಗಳು, ಫಿಶಿಂಗ್ ಕ್ಯಾಟ್ಗಳು ಮತ್ತು ಲೆಸ್ಸರ್ ಮತ್ತು ಕಾಡು ಬೆಕ್ಕುಗಳು, ರಾಯಲ್ ಬೆಂಗಾಲ್ ಟೈಗರ್, ದೊಡ್ಡ ಭಾರತೀಯ ಸಿವೇಟ್ಗಳು, ಸ್ಮಾಲ್ ಇಂಡಿಯನ್ ಸಿವೇಟ್, ಸಾಂಬಾರ್,
ಅನ್ನುವ ಈ ಒಂದು ಜಿಂಕೆ ಜಾತಿಯ ಪ್ರಾಣಿ, ಬಾರ್ಕಿಂಗ್ ಡೇರ್ ಆಗಿರ್ಬೋದು, ಹಾಗ್ ಡೇರ್ ಆಗಿರ್ಬೋದು, ಗೌರ್, ಹಾಗ್ ಬ್ಯಾಜರ್, ಕ್ಯಾಪ್ಡ್ ಲಂಗೂರ್ ಈ ರೀತಿಯಾದಂತಹ ಸಸ್ತನಿ ಪ್ರಾಣಿಗಳು ಮತ್ತು ಉಳಿದಂತೆ ಈ ಅಪರೂಪವಾದಂತಹ ಪಾಶ್ಚಿಮಾತ್ಯ ಹುಲಾಕ್ ಗಿಬ್ಬಾನ್ಗಳು ವಾಸಿಸಿರುವಂತಹ ಒಂದು ಪ್ರಮುಖವಾದಂತಹ ಪ್ರದೇಶ ಈ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಅಷ್ಟೇ ಅಲ್ಲದೆ ಕ್ರಿಟಿಕಲಿ ಎಂಡೇಂಜರ್ಡ್ IUCN ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಬಂಗಾಳದ ಫ್ಲೋರಿಕನ್ ಅನ್ನುವ ಪಕ್ಷಿಯ ಕೊನೆಯದಾಗಿ ವಾಸಿಸುತ್ತಿರುವಂತಹ ಒಂದು ಪ್ರದೇಶ ಕೂಡ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ NPCI ಇನ್ಸ್ಟಿಟ್ಯೂಟ್ನಿಂದ ಪ್ರಾರಂಭ ಮಾಡಲಾದಂತಹ ರುಪೇ ಕಾರ್ಡ್ ಅನ್ನುವ ಈ ಒಂದು ಡೆಬಿಟ್ ಕಾರ್ಡ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದನ್ನು ಲಾಂಚ್ ಮಾಡಿದಂತಹ NPCI ಸಂಸ್ಥೆಯ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕೃಷಿ ಕ್ಷೇತ್ರದಲ್ಲಿ ಈ ಒಂದು ಕೃಷಿಯ ಉತ್ಪಾದಕತೆಯನ್ನು ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಇದರ ಪ್ರಮುಖವಾದಂಥ ವಿಶೇಷ ಮಾಹಿತಿಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ಇತ್ತೀಚೆಗೆ ಪರೀಕ್ಷಾರ್ಥವಾಗಿ ಹಾರಾಟವನ್ನು ನಡೆಸಲಾಯಿತು ಮತ್ತು ಈ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಇದನ್ನು ಲಾಂಚ್ ಮಾಡಲಾಯಿತು ಅಂತ DRDOದಿಂದ ಶೇರ್ ಮಾಡಲಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಅಗ್ನಿ ಪ್ರೈಮ್ ಅನ್ನುವ ಕ್ಷಿಪಣಿಯ ಕುರಿತಾದಂತಹ ವಿಶೇಷತೆ ಮಾಹಿತಿಗಳನ್ನು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಕುರಿತಾದಂಥ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಅಗ್ನಿ ಅನ್ನುವ ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಲಾಂಚ್ ಮಾಡುತ್ತಿರುವಂತಹ ಮತ್ತು ಮುಂದಿನ ಯೋಜನೆಗಳ ಕುರಿತಾದಂಥ ಮಿಸೈಲ್ಗಳ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಅಗ್ನಿ ಮಿಸೈಲ್ನ ರೇಂಜ್ಗಳ ಒಂದು ಇನ್ಫಾರ್ಮೇಷನನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಸ್ಸಾಂನಲ್ಲಿರುವಂತಹ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಇದರ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ಡಿಸ್ಕಷನ್ ಪ್ರಾರಂಭದಲ್ಲಿ ಕೇಳಲಾದಂತಹ ಪ್ರಶ್ನೆ ಏಟಿಕೊಪ್ಪಕ ಬೊಂಬೆಗಳು ಅಥವಾ ಈ ಬೊಮ್ಮಾಲುಗಳನ್ನು ಎಲ್ಲಿ ನಿರ್ಮಾಣ ಮಾಡಲಾಗುತ್ತೆ, ತಯಾರು ಮಾಡಲಾಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.